ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ नमो विघ्नराज वो नमो नमो विघ्नराज नमो नमो विघ्नराज वो नमो नमो विघ्नराज सुरमुनि वंदित देव वर भक्त जना वर भाव शिव शंभु पुत्र ने कावा मुनि वंदित देव वर भक्त जना वर भाव शिव शंभु पुत्र ने गावा आदि पूजिता हमर वंदिता आदि पूजिता हमर वंदिता नमो नमो विघ्नराज वो नमो नमो विघ्नराज नमो नमो विघ्नराज ओ नमो नमो विघ्नराज ओ नमो नमो विघ्नराज श्री श्री विघ्नेश्वरनिगे श्री श्री विघ्नेश्वरनिगे श्री श्री विघ्नेश्वरनिगे ಕನ್ನಡ ಕಸ್ತೂರಿ ಕಲಾ ಬಳಗ ರಾಮನಗರಕ್ಕೆ ಕನ್ನಡ ಕಸ್ತೂರಿ ಕಲಾ ಬಳಗ ರಾಮನಗರಕ್ಕೆ ಕನ್ನಡ ಕಸ್ತೂರಿ ಕಲಾ ಬಳಗ ರಾಮನಗರಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯ ಮಹನೀಯರನ್ನ ಸಾಮೂಹಿಕವಾಗಿ ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಕನ್ನಡ ಕಸ್ತೂರಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿತ ನುಡಿಗಳನ್ನ ನುಡಿಯುವ ಮುಖಾಂತರ ಉದ್ಘಾಟನಾ ನುಡಿಗಳನ್ನು ನುಡಿಬೇಕು ಅಂತ ಪಟೇಲ್ ಗಂಗರಾಜರವರಿಗೆ ಕೋರ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಕಲಾವಿದರು ಕಲಾ ಪೋಷಕರಾದಂತಹ ಲೋಕೇಶ್ ಕಾಕ್ರಮ್ನಳ್ಳಿ ಅವರು ದಯಮಾಡಿ ಒಂದೆರಡು ಮಾತಾಡಬೇಕು ಅಂತ ಕೋರ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ.
ಮಂಡ್ಯ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕಲಾಮಂದಿರದಲ್ಲಿ ನಮ್ಮ ರಾಮನಗರ ಕಲಾವಿದರಾದ ಕನ್ನಡ ಮತ್ತು ಕಸ್ತೂರಿ ಕಲಾ ಬಳಗದ ವತಿಯಿಂದ ದಕ್ಷಯಜ್ಞ ಸುಂದರ ಪೌರಾಣಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದಾರೆ. ಇದರ ನೇತೃತ್ವ ವಹಿಸಿರುವಂಥದ್ದು ನಾಟಕೋತ್ಸವದ ಚೇತನ್ ಅವರು ತುಂಬಾ ಚೆನ್ನಾಗಿ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಪ್ರೇಕ್ಷಕರು ಕೂಡ ತುಂಬಾ ಜನ ಇದ್ದೀರಿ. ಈ ಒಂದು ನಾಟಕ ಕೂಡ ಚೆನ್ನಾಗಿ ಮೂಡಿ ಬರ್ತಿದೆ. ಈ ಎಲ್ಲ ಕಲಾ ತಂಡದವರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ, ಶುಭವಾಗಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಲೋಕೇಶ್ ಕಾಕ್ರಮನಹಳ್ಳಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಲಾವಿದರು, ಕಲಾ ಪೋಷಕರಾದ ಚಿನ್ನಗಿರಿಗೌಡರು ಒಂದೆರಡು ಮಾತಾಡಬೇಕು ಅಂತ ಕೋರ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆ ಮುಂದೆ ಕುಳಿತಿರುವಂತಹ ಎಲ್ಲ ಪ್ರೇಕ್ಷಕ ವೃಂದದವರೇ, ಮಂಡ್ಯದಲ್ಲಿ ರಂಗಭೂಮಿ ಕಲೆನ ಬೆಳೆಸಬೇಕು ಅಂದ್ರೆ ತುಂಬಾ ಕಷ್ಟಕರವಾದ ವಿಚಾರನೇ. ಗಂಡು ಮೆಟ್ಟಿದ ನಾಡಿನಲ್ಲಿ ಇಲ್ಲಿ ಬಂದು ರಂಗಭೂಮಿಯಲ್ಲಿ SS ಕಂಡ್ರೆ ಇದೊಂಥರ SSLC ಪಾಸ್ ಮಾಡ್ದಂಗೆ. ಇನ್ನು ಎಲ್ಲಿ ಯಾವುದೇ ರಾಜ್ಯಕ್ಕೆ ಹೋದ್ರು ಆಡ್ಕೊ ಬರ್ಬೋದು, ಯಾವುದೇ ಜಿಲ್ಲೆಗೆ ಹೋದ್ರು ಆಡ್ಕೊ ಬರ್ಬೋದು. ನಿಮ್ಮ ಹತ್ರ SS ತಗೊಂಡ್ರೆ ಈ ಒಂದು ರಂಗಮಂದಿರ ವೇದಿಕೆಯಲ್ಲಿ, ಯಾಕೆಂದ್ರೆ ನಾವು ಬರೀ ಚಿಕ್ಕ ಹುಡುಗರಿಗೆ ನಮ್ಮ ತಂದೆ ಅವರು ಆಡ್ತಾ ಇದ್ದಂತ ಕಾಲದಲ್ಲಿ ಚಂದ್ರಿಕೆ ಕಟ್ಕೊಂಡು ಆ ಲೆಕ್ಕಾಚಾರದಲ್ಲಿ ನಾವು ಇನ್ನೂ ಚಿಕ್ಕ ಮಕ್ಕಳು, ಚಿಕ್ಕ ಹುಡುಗರು. ಈಗ ನಮ್ಮ ಚೇತನ್ ಅವರು ಒಂದು ಸಿನಿಮಾ ಮಂದಿರದಲ್ಲಿ ಕುತ್ಕೊಂಡು ನೋಡೋ ತರ ಒಂದು ಅಭೂತಪೂರ್ವವಾದ ವೇದಿಕೆಯನ್ನು ರೆಡಿ ಮಾಡಿದ್ದಾರೆ. ಯಾಕೆಂದ್ರೆ ಈ ವೇದಿಕೆ ರೆಡಿ ಮಾಡಬೇಕು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಆದ್ರೆ ಹಾಗೆ ಕಲಾವಿದರು ರಂಜಿಸಬೇಕು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕೆಂದ್ರೆ ಸುಮಾರು ದಿನಗಳ ಕಾರ್ಯಗತವನ್ನು ಮಾಡಿ ತದನಂತರ ನಿಮ್ಮ ಮುಂದೆ ಅವರು ರಂಜನೆ ಮಾಡ್ತಾ ಇರೋದು. ಯಾಕೆಂದ್ರೆ ನಾವು ನೀವೆಲ್ಲ ಅವರಿಗೆ ಪ್ರೋತ್ಸಾಹ ನೀಡಲೇಬೇಕು. ಆ ನಿಟ್ಟಿನಲ್ಲಿ ಈ ರಂಗಭೂಮಿ ಕಲೆ ಉಳಿಲಿ ಬೆಳೆಯಲಿ ಅಂತ ಅವ್ರಿಗೆ ಆಶೀರ್ವದಿಸ್ತಾ ಎರಡು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಿನ್ನಗಿರಿಗೌಡರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಅಂತಿಮವಾಗಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಗಣ್ಯಾತಿ ಗಣ್ಯ ಮಹನೀಯರಿಗೆ ಸಾಮೂಹಿಕವಾಗಿ ವಂದನಾರ್ಪಣೆ ಸಲ್ಲಿಸ್ತಾ ಅವರಿಗೆ ಒಂದು ಪುಟ್ಟ ಶಾಲನ್ನ ಅರ್ಪಿಸ್ತಾ ಇದ್ದಾರೆ. ನಾಟಕೋತ್ಸವದ ನೇತೃತ್ವವನ್ನು ವಹಿಸಿರತಕ್ಕಂತಹ ಚೇತನ್ ರವರು. ಶಿವಣ್ಣ ಅವರು ರಾಜೇಂದ್ರಪುರ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ನಾರ್ದನ ಪಾತ್ರಧಾರಿ ಹಾಗೂ ಚಂದ್ರಮಣ ಪಾತ್ರಧಾರಿಯಾದಂಥ ಕೆಂಪರಾಜರವರು, ಇವರಿಬ್ಬರಿಗೂ ಪಟೇಲ್ ಗಂಗರಾಜರವರು ಕಲಾ ಪೋಷಕರು, ಕಲಾವಿದರು ಇವರ ವತಿಯಿಂದ ಹಾಗೂ ಸ್ನೇಹಿತರ ವತಿಯಿಂದ ಒಂದು ಪುಟ್ಟ ಸನ್ಮಾನ ಇದೆ. ದಯಮಾಡಿ ನಾರ್ದನ ಪಾತ್ರಧಾರಿ ಹಾಗೂ ಚಂದ್ರಮನ ಪಾತ್ರಧಾರಿ. ದಯಮಾಡಿ ನಾರದನ ಪಾತ್ರದಿಂದ ಸತೀಶ್ ಒದಗು, ಚಂದ್ರಮನ ಪಾತ್ರದಿಂದ ಕೆಂಪರಾಜರವರು ದಯಮಾಡಿ ವೇದಿಕೆ ಕೂತ್ಕೋಬೇಕಾಗಿ ಇವರನ್ನು ಸನ್ಮಾನಿಸಲಿದ್ದಾರೆ. ಹಿರಿಯ ರಂಗಭೂಮಿ ಕಲಾವಿದರು, ಕಲಾ ಪೋಷಕರಾದಂತಹ ಪಟೇಲ್ ಗಂಗರಾಜರವರು ಹಾಗೂ ಅವರ ಸ್ನೇಹಿತರಿಂದ ಈ ಒಂದು ನಾಟಕವನ್ನು ಅಭಿನಯಿಸತಕ್ಕಂತ ಕಲಾವಿದರಿಗೆ 10,001 ರೂಪಾಯಿಗಳನ್ನು ಪಟೇಲ್ ಗಂಗರಾಜರವರು ಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಮುಖಾಂತರ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.